ನಮಸ್ತೆ ವೀಕ್ಷಕರೇ, TV1 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಶಿಲ್ಪಾ ಮಹದೇಸ್ವಾಮಿ. ವೀಕ್ಷಕರೇ, ಇಂದು ನಮ್ಮೊಂದಿಗೆ KR ನಗರ ತಾಲೂಕಿನ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ಗಂಧನಹಳ್ಳಿಯ ವೆಂಕಟೇಶ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಜೀವನವನ್ನು ಕುರಿತು ಚರ್ಚಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. KR ನಗರ ತಾಲೂಕಿನ ಗಂಧನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಶಿಕ್ಷಣವನ್ನು ಪಡೆದು ಪೊಲೀಸ್ ಇಲಾಖೆಗೆ ಸ್ವನಿವೃತ್ತಿಯನ್ನು ನೀಡಿ ಇಂದು ಮೈಸೂರು ಜಿಲ್ಲೆಯಲ್ಲಿ ಉದ್ಯಮಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೀರಾ. ಇದರ ಬಗ್ಗೆ ಏನ್ ಹೇಳ್ತೀರಾ? ನಾನು 2022 ಜುಲೈ 30ರಂದು 18 ವರ್ಷ 6 ತಿಂಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಸ್ವಯಂ ನಿವೃತ್ತಿನ ಘೋಷಣೆ ಮಾಡ್ತೀನಿ. ಈ ಸ್ವಯಂ ನಿವೃತ್ತಿ ಹಿಂದೆ ಒಂದು ದೊಡ್ಡ ಕನಸಿತ್ತು. ನಾನು ಹುಟ್ಟಿದ ತಾಲೂಕಾಗಲಿ, ನಾನು ಹುಟ್ಟಿದ ಗ್ರಾಮಕ್ಕಾಗಲಿ ಏನಾದರೂ ಒಂದು ಮಾಡಲೇಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆನ ಈಡೇರಿಸಕ್ಕಾಗಿ ನಾನು ಅವತ್ತು ಸ್ವಯಂ ನಿವೃತ್ತಿ ಘೋಷಣೆ ಮಾಡಿ ಇವತ್ತು ಮೈಸೂರಿನ ಎನ್ನರಮೌಲ ಶಿವಾಜಿ ರೋಡ್ನಲ್ಲಿ ದಿವಂಗತ ಶ್ರೀ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ಶ್ರೀನಿವಾಸ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ 50 ಬೆಡ್ನ ಒಂದು ಹಾಸ್ಪಿಟಲ್ನ ತೆಗೆದಿದ್ದೀನಿ. ಈ ಹಾಸ್ಪಿಟಲ್ ಮುಖಾಂತರ ನಾನು ನಿರ್ಗತಿಕರಿಗೆ, ಬಡವರಿಗೆ, ದಿನದಲಿತರಿಗೆ ನನ್ನ ಕೈಲಾದಷ್ಟು ಸಹಾಯನ ಮಾಡ್ತಾ ಬಂದಿದ್ದೀನಿ. ಮತ್ತು ಈ ನನ್ನ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಆಯುಷ್ಮಾನ್ ಕಾರ್ಡ್, ಅಂದರೆ ನಾವು BPL ಕಾರ್ಡಲ್ಲಿ ಬಂದಂಥ ಉಚಿತ ಚಿಕಿತ್ಸೆ ಆಗಲಿ, ಯಶಸ್ವಿನಿ ಕಾರ್ಡ್ ಮುಖಾಂತರ ಚಿಕಿತ್ಸೆ ಮತ್ತು ಧರ್ಮಸ್ಥಳ ಸಂಘದಿಂದ ಬಂದಂಥ ಸದಸ್ಯತ್ವದವರಿಗೆ ಚಿಕಿತ್ಸೆ, ಹಾಗೆ ಎಲ್ಲ ಪ್ರೈವೇಟ್ ಕಂಪ್ನಿಯ ಇನ್ಶೂರೆನ್ಸ್ ಕೂಡ ನನ್ನ ಹಾಸ್ಪಿಟಲ್ ಇದೆ. ಈ ಹಾಸ್ಪಿಟಲ್ ಮುಖಾಂತರ ನಾನು ಏನು ಪೊಲೀಸ್ ಇಲಾಖೆಗೆ ರಾಜೀನಾಮೆ ಕೊಟ್ಟು ನನ್ನ ಜನಸೇವೆ ಮಾಡಬೇಕಂತ ಏನು ಆಸೆ ಇತ್ತು ಅದನ್ನು ಈ ಮೂಲಕ ಈಡೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹಾಸ್ಪಿಟಲ್ಗೆ ಬಂದಾಗ ನಮ್ಮ ತಾಲೂಕಿನವರಾಗಲಿ ಯಾರೇ ಬರಲಿ, ನನ್ನ ಹಾಸ್ಪಿಟಲ್ ಬರುವಂಥ ಬಡವರೇ ಇರ್ತಾರೆ, ಮ್ಯಾಕ್ಸಿಮಮ್ ಬಡವರು ಇರ್ತಾರೆ, ಅವ್ರಿಗೆ ನನ್ನ ಕೈಯಿಂದ ಆದಷ್ಟು ಸಹಾಯ ಮಾಡ್ತೀನಿ. ಅವರು ನನ್ನಿಂದ ಸಹಾಯ ಪಡೆದು ನನಗೆ ಆಶೀರ್ವಾದ ಮಾಡೋದೇ ನನ್ನ ಪುಣ್ಯ ಅಂತ ಅನ್ಕೊಂಡು ಅವ್ರ ಆಶೀರ್ವಾದಕ್ಕೆ ನಾನು ಕಾಯ್ತಾ ಇರ್ತೀನಿ ಮೇಡಮ್. ಸರ್, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ಮೇಡಮ್, ನಂದು ಬಾಲ್ಯ ಜೀವನ ಇಡೀ ನಮ್ಮ KR ತಾಲೂಕಿಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಗ್ರಾಮ ನನ್ನೂರು. ಯಾಕಂದರೆ ನನಗೆ ಅತಿಯಾದ ಪ್ರೀತಿ ತಂದೆ ತಾಯಿ ಮೇಲೆ ಇತ್ತು. ಅದೇ ರೀತಿ ಅತಿ ಹೆಚ್ಚಿನ ಪ್ರೀತಿ ನನ್ನ ಗ್ರಾಮದ ಬಗ್ಗೆ ಇತ್ತು. ನಾನು ಬಾಲ್ಯ ಜೀವನನ 1ರಿಂದ 5ನೇ ತರಗತಿಯನ್ನು ಗಂಧನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತೀನಿ. 5ನೇ ತರಗತಿಯಿಂದ ನನ್ನಲ್ಲಿ ಓದ್ಬೇಕಂತ ತುಡಿತ ಜಾಸ್ತಿ ಇತ್ತು. 1ರಿಂದ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಟಿ ಮರಿಯಪ್ಪ ಶಾಲೆಯಲ್ಲಿ, ಮದನಹಳ್ಳಿ ಬಡಾವಣೆಯಲ್ಲಿರುವಂಥ KR ತಾಲೂಕಿನ ಟಿ ಮರಿಯಪ್ಪ ಶಾಲೆಯಲ್ಲಿ ಓದ್ತೀನಿ. ನಾನು 1ರಿಂದ 5 ಏನು ಓದೆ ಅಂತ ನೆನಪಿಲ್ಲ, ಬಟ್ 5ರಿಂದ 10 ಓದಿದ್ದು ಭಾಳ ಕಷ್ಟ ಐತೆ. ಏನಕ್ಕೆ ಬೆಳಗಿನ ಜಾವ 10-9ವರೆಗೆ ಸ್ಕೂಲ್ ಇರೋದು, 4-5 ಗಂಟೆಗೆ ಬೆಳಗಿನ ಜಾವ ಇದ್ದು ರೆಡಿಯಾಗಿ 8 ಗಂಟೆಗೆ ಬಸ್ ಹೋಗ್ಬೇಕಿತ್ತು. ಈಗ ಬಸ್ಸಿನ ವ್ಯವಸ್ಥೆ ತುಂಬ ಇದೆ, ಆಟೋಗಳಿದೆ, ಈಗಿನ ಸಾರಿಗೆ ವ್ಯವಸ್ಥೆ ತುಂಬ ಇಂಪ್ರೂವ್ ಇದೆ. ನಾನು 95 ಹೇಳ್ತಾ ಇರೋದು. 95 5ನೇ ಕ್ಲಾಸ್ ಅಡ್ಮಿಷನ್ ಆದಾಗ ಬಸ್ಸೇ ಇರ್ತಿತ್ತಲ್ಲ ಮೇಡಮ್. ಒಂದೊಂದು ಬಸ್ ಬಂದರೂ ಟಾಪ್ ಮೇಲೆ ಹತ್ಕೋಬೇಕಿತ್ತು. ನಾವು ಚಿಕ್ಕ ಮಕ್ಕಳು, ಆದರೂ ಹೆಂಗೋ ಚಿಕ್ಕ ಮಕ್ಕಳು ಅಂತ ಹೇಳಿ ತಳ್ಳೋರು. ಆ ನೂಕಾಟದಲ್ಲಿ ಹೋಗಿ ಮನೆ ಬರೋದಕ್ಕೆ 7 ಗಂಟೆ ಆಗೋದು. ನನ್ನ ಬಾಲ್ಯ ಅಂತೂ ಭಾಳ ಕಷ್ಟಕರವಾಗಿತ್ತು. ನಾನು ಹುಟ್ಟಿ ಬೆಳೆದು ಗಂಧನಹಳ್ಳಿ ತುಂಬ ಸಖತ್ತು ಸಣ್ಣ ಮನೆಯಲ್ಲಿ ವಾಸ ಮಾಡಿದ್ದು. 1 ವರ್ಷ ಆದ್ರೆ ಮನೇಲಿ ನಾನು, ನಮ್ಮ ತಾಯಿ, ನಮ್ಮ ಅಣ್ಣ ಓದ್ತಿದ್ದೋ. ನಾನು ಆಗಲೇ ಜಗ್ಲಿ ಮೇಲೆ ಕುಂತ್ಕೊಂಡು ಓದ್ತಿದ್ದೆ. 10th ಕೂಡ ನಾನು ಓದುವಾಗ ನನ್ನ ಬ್ಯಾಚಲ್ಲಿ ನಾನೇ ಎಷ್ಟಿದ್ದೆ. PUC ಅಲ್ಲೇ ಬಾಯ್ಸ್ ಕಾಲೇಜ್, ಗೌರ್ಮೆಂಟ್ ಬಾಯ್ಸ್ ಕಾಲೇಜಲ್ಲಿ, ಕನ್ನಡ ಬಾಯ್ಸ್ ಕಾಲೇಜಲ್ಲಿ ಓದಿದೆ. ನಾನೇ ಆ ಬ್ಯಾಚಲ್ಲೂ ಟಾಪರು. ಬಟ್ ವಿಧಿಯ ವಿಪರ್ಯಾಸ ಏನೋ ಗೊತ್ತಿಲ್ಲ, ಒಳ್ಳೆ ಆಫೀಸರ್ ಅಂತ ಆಗಲಿಲ್ಲ. ಬಟ್ ಒಳ್ಳೆ ಆಫೀಸರ್ ಆಗಿ ಏನು ಜನಗಳಿಗೆ ಹೆಲ್ಪ್ ಮಾಡ್ಬೋದಿತ್ತು ಅದನ್ನು ನಾನು ಈಗ ರಾಜಕೀಯವಾಗಿ ಆಗಲಿ, ಈಗ ದೇವ್ರು ನನ್ನ ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾನು ಅದನ್ನು ಖಂಡಿತವಾಗ್ಲೂ ಜನಗಳ ಋಣ ತೀರಿಸ್ಬೇಕು ಅಂತ ಒಂದಿದೆ. ಆ ತೀರಿಸ್ತೀನಿ. ಮತ್ತು ನನ್ನ ಊರ ಬಗ್ಗೆ ನಾನು ಹೇಳೋದಾದ್ರೆ, ನಾನು ಯಾವತ್ತೂ ಅಷ್ಟೇ ನನ್ನ ಊರು ಎಲ್ಲೂ ನಾನು ಬಿಟ್ಕೊಡಲ್ಲ. ನಾನು ಎಲ್ಲೇ ಹೋದ್ರು ಗಂಧನಹಳ್ಳಿ ವೆಂಕಟೇಶ್ ಅಂತಲೇ ಪರಿಚಯ ಆಗ್ತಾರೆ. ನಾನು ಡಯಟಲ್ಲಿ ಟೀಸರ್ಟ್ ಮಾಡ್ಬೇಕಾದ್ರೆ ಗಂಧನಹಳ್ಳಿ ಅಂತಲೇ ಕರಿತಾರೆ, ವೆಂಕಟೇಶ್ ಅಂತ ಯಾರೂ ಕರಿತಿಲ್ಲ. ಯಾಕಂದರೆ ಗಂಧನಹಳ್ಳಿ ಅನ್ನೋದು ಭಾಳ ಪ್ರಮುಖವಾದದ್ದು. ಈಗ ನನ್ನ ಊರು 15 ವರ್ಷದಲ್ಲಿ ಭಾಳ ಹಿಂದುಳಿದಿತ್ತು. ಬಟ್ ಈಗ ಒಂದು ಒಳ್ಳೆ ಕಡೆ ಬರ್ತಾ ಇದೆ. ಮತ್ತು ನಮ್ಮೂರಂತ ಒಳ್ಳೆ ಜನ, ಒಳ್ಳೆ ಮನಸ್ಸುಳ್ಳಂಥ ಜನ. ನಮ್ಮಲ್ಲಿ ಕುಸ್ತಿ ಫೇಮಸ್ ಇತ್ತು, ನಾನು ಕೂಡ ಕುಸ್ತಿ ಪ್ಲೇಯರು. ಕಬಡ್ಡಿ ಇತ್ತು, ಕಬಡ್ಡಿ ಪ್ಲೇಯರು. ಬಟ್ ಅಂಥವ್ರು ಮಾತ್ರ ಇತ್ತು. ಈಗಂತೂ ನಮ್ಮೂರಲ್ಲಿ ಒಂದು ಜಗಳ ಇಲ್ಲ, ಒಂದು ಗಲಾಟೆ ಇಲ್ಲ. ತುಂಬ ಅನ್ಯೂನ್ಯವಾಗಿ ಎಲ್ಲರೂ ಕೂಡ ಅಣ್ಣ ತಮ್ಮರಂತೆ ಹೊಂದಾಣಿಕೆ ಹೋಗ್ತಾ ಇದೀವಿ. ನಮ್ಮೂರಂದರೆ ನಂಗೆ ಯಾವತ್ತೂ ಖುಷಿ. ಗಂಧನಹಳ್ಳಿಯಲ್ಲಿ ಹುಟ್ಟಿದ್ದು ನಾನು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಮ್ಮೂರಲ್ಲಿ JK ಕೃಷ್ಣಣ್ಣ ಅಂತ ಒಬ್ರು ಇಂಗ್ಲೀಷ್ ಉಪನ್ಯಾಸಕರಿದ್ರು. ಅವ್ರು ನಮ್ಮ ಗುರುಗಳು. ಅವ್ರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಗಂಧನಹಳ್ಳಿ ಒಗ್ಗಟ್ಟಾಗಿದೆ, ಒಂದಾಗಿದ್ದೀವಿ. ಮತ್ತು ಗಂಧನಹಳ್ಳಿ ಹುಟ್ಟಂಥ ಪ್ರತಿಯೊಬ್ಬರು ಕೂಡ ಊರ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ. ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ ಒಂದು 50 ಜನ ಎಂಪ್ಲಾಯ್ಗಳು ಸಿಗ್ತಾರೆ. ಗಂಧನಹಳ್ಳಿ ಅಂದರೆ ಏನೋ ಒಂಥರ ರೋಮಾಂಚ ನಮಗೆಲ್ಲ. ಆ ಊರಲ್ಲಿ ಹುಟ್ಟಿದೆ ನಮ್ಗೆ ಖುಷಿ ಅಂತ ಅನಿಸುತ್ತೆ ಮೇಡಮ್. ಸರ್, ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಕಳೆದ ಚುನಾವಣೆಯಲ್ಲಿ ಶಾಸಕ D. ರವಿಶಂಕರ್ ಅವರ ಗೆಲುವಿಗಾಗಿ ಶ್ರಮಿಸಿದ್ದೀರಾ. ಇದರಲ್ಲಿ ನಿಮ್ಮ ಸಹಕಾರವೂ ಕೂಡ ಇತ್ತು. ಇದರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, D. ರವಿಶಂಕರ್ ಅವರ ಗೆಲುವಿಗೆ ನನ್ನಂಥ 100 ಕಾರ್ಯಕರ್ತರ ಸಹಕಾರ ಇತ್ತು. ನನಗೆ D. ರವಿಶಂಕರ್ ಅವರು ಮತ್ತು ನನ್ನ ಹೈಕಮಾಂಡ್ ಅಂತ ದೊಡ್ಡಸ್ವಾಮಿ ಅವರು ಒಂದು ಗುರುತರವಾದ ಮತ್ತು ಅತ್ಯಂತ ಮಹತ್ವವುಳ್ಳ ಒಂದು ಜವಾಬ್ದಾರಿಯನ್ನು ನನಗೆ ಕೊಡ್ತಾರೆ. ಆ ಜವಾಬ್ದಾರಿ ನಾನು ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ಪರಿಪೂರ್ಣವಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸಿ, ಅದರಲ್ಲಿ ನನಗೇನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದನ್ನು ನಾನು ಅವ್ರಿಗೆ ಕೊಡಿಸಿದ್ದೀನಿ. ಮತ್ತು ನನಗೆ ಇಡೀ ತಾಲೂಕಿಗೆ ವೆಂಕಟೇಶ್ ಯಾರು ಅಂತ ಪರಿಚಯ ಇತ್ತಿಲ್ಲ.
ನನ್ನನ್ನು ಪರಿಚಯ ಮಾಡಿಸಿದ್ದು ನನ್ನ ಅಣ್ಣ ಅಂತ ಡಿ ರವಿಶಂಕರ್ ಅವರು. ಆ ಎಲೆಕ್ಷನಲ್ಲಿ ನನ್ನನ್ನು ಓಡಾಡೋದಕ್ಕೆ ಬಿಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಈ ತಾಲೂಕಿನ ಎಲ್ಲ ಹಳ್ಳಿನ ಸುತ್ತಿದ್ದೀನಿ. ಪ್ರತಿಯೊಬ್ಬ ವಿದ್ಯಾವಂತ ಮತ್ತು ಉದ್ಯೋಗ ಪಡೆದಂಥ ಎಲ್ಲ ನೌಕರಿ ಪಡೆದಂಥ ಎಲ್ಲ ನೌಕರನ್ನು ಕೂಡ ಮೀಟ್ ಮಾಡಿ ಅವರನ್ನು ಸ್ಪಂದಿಸಿ ಅವರ ಹತ್ರ ಹೋಗೋಕ್ಕೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಅಣ್ಣ ಡಿ ರವಿಶಂಕರ್ ಅವರು. ಕಳೆದ ಚುನಾವಣೆಯಲ್ಲಿ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದೀನಿ ಮತ್ತು ಅವ್ರ ಗೆಲುವಿಗೆ ನಂದು ಒಂದು ಬೆಳ್ಳೆಣಿಕೆಯಷ್ಟು ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ ಮೇಡಮ್. ಸರ್, ನೀವು ರಾಜಕೀಯ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಮೇಡಮ್, ನಾನು ಸರ್ಕಾರಿ ನೌಕರಲ್ಲಿ ಕೆಲಸ ಮಾಡಿದ್ದೀನಿ. ಸರ್ಕಾರಿ ನೌಕರಲ್ಲಿ ನಾವು ಒಬ್ಬ ನೊಂದವ್ರಿಗೆ ಅಥವಾ ಯಾರೇ ಒಬ್ಬರು ಕಷ್ಟದಲ್ಲಿರೋರ್ಗೂ ಒಂದು 10% ಕೆಲಸ ಮಾಡ್ಬೋದು. ಬಟ್ ರಾಜಕೀಯದಲ್ಲಿ ಹಂಗಲ್ಲ. ರಾಜ್ಯಕ್ಕೆ ಯಾವಾಗಲೂ ಅಷ್ಟೇ ನಾವು ಭಾರತ ಸಂವಿಧಾನ ತಗೊಂಡಾಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ಮಾಧ್ಯಮ 4 ಅಂಗಗಳಿರ್ತವೆ. ಅತಿ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಶಾಸಕಾಂಗಕ್ಕೆ. ಶಾಸಕಾಂಗ ಏನಿಗೆ ನಾವು ಯಾಕೆ ರಾಜಕೀಯ ಸೆಲೆಕ್ಟ್ ಮಾಡ್ತಂದ್ರೆ, ನಾವೇನೇ ಕೆಲಸ ಮಾಡಬೇಕಾದ್ರೂ ಏನೇ ಒಳ್ಳೇದು ಮಾಡಬೇಕಾದ್ರೂ ಒಂದು ಚುನಾಯಿತ ಪ್ರತಿನಿಧಿಯಾಗಿ ಅಥವಾ ಈಗ ನಾನು ಅಣ್ಣ ಗೆದ್ದಿದ್ದಾನೆ ಶಾಸಕರಾಗಿ ಇಡೀ ತಾಲೂಕಿಗೆ ಜನ ಮಾಡ್ತಾರಲ್ಲ, ಆ ಕೆಲಸಗಳು ನಾವು ಶಾಸಕಾಂಗ ಮಾಡಿದಂಥ ಕೆಲಸನ ಕಾರ್ಯಾಂಗ ಮಾಡ್ಕೊಬರುತ್ತೆ. ಹಾಗಾಗಿ ನನಗೆ ರಾಜಕೀಯ ತುಳಿತ ಚಿಕ್ಕ ವಯಸ್ಸಿಂದ ಇತ್ತು. ನಾನು 5ನೇ ಕ್ಲಾಸಿಂದ ಕ್ಲಾಸ್ ಲೀಡರಾಗಿ ಬಂದವನು. ಯಾಕಂದರೆ ನಾನು ಓದಿದಂಥ ಸಾಲಲ್ಲಿ ನಾನೇ ಟಾಪರು. ಹಾಗಾಗಿ ನನಗೆ ರಾಜಕೀಯ ತುಳಿತ ಅಂತ ನಾನು ಬಾಲ್ಯದಿಂದಲೂ ಬಂದಿದೆ. ಹಾಗಾಗಿ ರಾಜಕೀಯ ಜೀವನವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೇಡಮ್. ಸರ್, ಈಗಾಗಲೇ ನೀವು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೀರಾ. ಅದೇ ರೀತಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನೀವು ಕೂಡ ಅಭ್ಯರ್ಥಿ ಅನ್ನೋದು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾನು ಮುಂದಿನ ಅಭ್ಯರ್ಥಿ ಅಂತ ನಾನು ಹೇಳ್ಕೊಂಡಿಲ್ಲ. ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ಅವ್ರದ್ದೇ ಅಂತ ಹೈಕಮಾಂಡ್ ಇದೆ. ನಮ್ಮ ತಾಲೂಕಿನಲ್ಲಿ ತಂದೆ ಸಮಾನ ಡಿ ದೊಡ್ಡಸ್ವಾಮಿ ಅವರಿದ್ದಾರೆ, ಅಣ್ಣದಂತ ಡಿ ರವಿಶಂಕರ್ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಿಂದ ನನ್ನ ಕೆಲಸನ ಅಥವಾ ನಾನು ಕೊಟ್ಟಂಥ ಹುಡುಗ ಪರವಾಗಿಲ್ಲ ಸೂಟಬಲ್ ಇದ್ದೇನೆ, ನಮ್ಮ ಕೆಲಸ ಮಾಡ್ತೇನೆ ಅಂತ ಅಣ್ಣ ಪ್ರೀತಿಯಿಂದ ಟಿಕೆಟ್ ಕೊಟ್ಟಲ್ಲಿ ನಾನು ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ನಾನು ಅವ್ರು ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಮಾಡ್ತೀವಿ. ಅವಕಾಶ ಕೊಟ್ಟಲ್ಲಿ ನಾನು ಅದಕ್ಕೆ ಆ ಸ್ಥಾನಕ್ಕೆ ನ್ಯಾಯಯುತವಾಗಿ ನಾನು ಅದನ್ನು ಫಿಲ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟ. ಸರ್, ನಿಮ್ಮ ಈ ರಾಜಕೀಯ ಮುನ್ನಡೆಗೆ ವಿರೋಧ ಪಕ್ಷದವರ ಟೀಕಾ ಪ್ರಹಾರಕ್ಕೆ ಏನು ಹೇಳ್ತೀರಾ? ನಾನು ತಿಳಿದಂಗೆ ನಮ್ಮ ತಾಲೂಕು ವಿರೋಧ ಪಕ್ಷ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನಕ್ಕಂದರೆ ವಿರೋಧ ಪಕ್ಷ ನಮ್ಮನ್ನು ಖಂಡಿಸ್ಬೋದಂಥ ಯಾವುದೇ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾಯಿದ್ದೆಲ್ಲ ಜನಪರವಾದ, ಜನಗಳಿಗೆ ಇಷ್ಟವಾಗುವಂಥ. ಈಗ ಅಣ್ಣ ಮಾಡ್ತಿದ್ದಲ್ಲ, ಬಾಗಿಲಿಗೆ ಬಂತು ಸರ್ಕಾರ, ಅದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಬೇಕಿಲ್ಲ. ಹಂಗಿದ್ರೆ ಇದುವರೆಗೂ 2 ವರ್ಷ ಯಾಕೆ ವಿರೋಧ ಮಾಡ್ತಾ ಇಲ್ಲ? ಹಾಗಾದರೆ ವಿರೋಧ ಪಕ್ಷರಿಗೆ ನಾವು ಆಗೇ ಇಲ್ಲ. ಯಾಕಂದರೆ ಜನಗಳಿಗೆ ತಲುಪ್ತಾ ಇದ್ದೀವಿ ಅಂದರೆ ಇದರ ಅರ್ಥ. ಹಾಗೆಯೇ ನಮ್ಮ ರಾಜ್ಯ ಸರ್ಕಾರದ ನಮ್ಮ ದೀನದಲಿತರ ಬಡವರ ಬಂಧು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ 5 ಯೋಜನೆಗಳಿಂದ ಯಾವುದೇ ವಿರೋಧ ಪಕ್ಷ ನಮ್ಮನ್ನು ವಿರೋಧ ಮಾಡೋಂಗಿಲ್ಲ. ಯಾಕಂದರೆ ವಿಶ್ವಸಂಸ್ಥೆಯ ಹಣಕಾಸಿನ ಸಂಸ್ಥೆ ಮುಖ್ಯಾಧ್ಯಕ್ಷರೇ ಕೂಡ ನಮ್ಮ ಈ 5 ಯೋಜನೆಗಳನ್ನು ಶ್ಲಾಘಿಸಿದ್ದಾರೆ. ಯಾಕಂದರೆ ಬರುವಂಥ ಭಾಗ್ಯಲಕ್ಷ್ಮಿ ಇರ್ಬೋದು, ಎಲ್ಲ 5 ಯೋಜನೆಗಳು, ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು, ಪ್ರತಿಯೊಂದು ಯೋಜನೆಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಿದ್ದಾವೆ. ಹಾಗಾಗಿ ವಿರೋಧ ಪಕ್ಷಗಳು ನಮ್ಮ ಬಗ್ಗೆ ಏನೂ ಅಂತ ವಿರೋಧ ಮಾಡೋಂಥ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಎಲ್ಲ ಶಾಸಕರು, ರಾಜ್ಯದ ಎಲ್ಲ ಶಾಸಕರು ಸಿದ್ದರಾಮಯ್ಯ ಸಾಹೇಬರ ಮುಂದಾಳತ್ವದಲ್ಲಿ ಎಲ್ಲ ಜನಪರ ಕೆಲಸಗಳನ್ನ ಮಾಡ್ತಿದ್ದಾರೆ. ಮುಂದಿನ 2022 ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರುತ್ತೆ. ಹಾಗಾಗಿ ವಿರೋಧ ಮಾಡುವಂಥ ಏನೂ ಅಭ್ಯಂತರಗಳು ಇಲ್ಲ ಅಂತ ನಾನು ಭಾವಿಸ್ತೀನಿ ಮೇಡಮ್. ಸರ್, ಕೊನೆಯದಾಗಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ನೀವು ಹೇಳೋದಾದ್ರೆ ಏನನ್ನು ಹೇಳೋದಕ್ಕೆ ಇಚ್ಛಿಸ್ತೀರಾ? ನಾನು ನನ್ನ ತಾಲೂಕಿನ ಜನತೆಗೆ ಹೇಳಿದಿಷ್ಟೇ, ಎಲ್ಲರೂ ಕೂಡ ನಾವು ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿ ಇರ್ಬೋದು ಅಥವಾ ಸಾಮಾಜಿಕವಾಗಿ ಇರಬೇಕು, ಎಲ್ಲರೂ ಮುಂದೆ ಬರಬೇಕು. ಯಾರೂ ಕೂಡ ಹಳ್ಳಿಲಿ ಹಿಂದೆ ಇದ್ದು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತನೂ ಒಬ್ಬ ಲೀಡ್ರಾಗಿ ಬೆಳಿಬೇಕು. ಎಲ್ಲ ಕಾರ್ಯಕರ್ತರು ಲೀಡರ್ ಆದಾಗ ಒಂದು ಪಕ್ಷನಾಗಲಿ, ಒಂದು ಊರಾಗಲಿ, ಒಂದು ಸಮಾಜ ಆಗಲಿ ಮೇಲೆತ್ಕೊಂಡು ಹೋಗ್ಬೋದು. ನಾನು ಎಲ್ಲ ತಾಲೂಕಿನ ಜನತೆಗೆ ಹೇಳೋದಿಷ್ಟೇ, ನಿಮ್ಮ ಪರವಾಗಿ ನಾನು ಯಾವಾಗಲೂ ಅಣ್ಣ ಇರ್ತೇನೆ, ಅಣ್ಣೆಲ್ಲ ನಾನು ಇರ್ತೀನಿ, ನಮ್ಮ ಪಕ್ಷ ಇರುತ್ತೆ. ಯಾವತ್ತೂ ಕೂಡ ಯಾರೂ ದುಡ್ಡಿಗೆಡಂಗಿಲ್ಲ. ಏನಕ್ಕಂತ ಈ ಮಾತು ಹೇಳ್ತೇನೆ ಅಂದರೆ, ಜನಗಳು ನಮ್ಮನ್ನು ಪ್ರೀತಿ ಮಾಡಬೇಕು. ನಾವು ಎಷ್ಟು ಜನಗಳನ್ನ ಇಷ್ಟಪಡ್ತೀವೋ ಅಷ್ಟೇ ಕೂಡ ನಮ್ಮನ್ನು ಜನಗಳು ಇಷ್ಟಪಡಬೇಕು. ಇಷ್ಟಪಟ್ಟಾಗ ಮಾತ್ರ ನೀವು ಕೇಳಿದ್ರೆ ಹಿಂದೆ ಪ್ರಶ್ನೆ ಅಂತ ಕೂತ್ರೆ ಹೇಳ್ತೀನಿ, ರಾಜಕೀಯಕ್ಕೆ ನಾವು ಬೇಕು. ಯಾರೋ ಹೇಳಿದ ತಕ್ಷಣ ಈಗ ಸುಮ್ಮನೆ ಒಂದು ಗಾದೆ ಮಾತಿಲ್ಲ, ಒಂದು ಹುಡುಗಿ ಚೆನ್ನಾಗಿದೆ ಅಂತ ಹೇಳಿದ್ರೆ 100 ಹುಡುಗರು ಹೋಗ್ತಾರೆ. ಆ ಹುಡುಗಿ ಸೆಲೆಕ್ಟ್ ಮಾಡೋದು ಒಬ್ಬರನ್ನ, ಅದು ಯೋಗ್ಯತೆ ಇರಬೇಕು. ಹಾಗೆ ಎಲ್ಲ ರಾಜಕೀಯನೂ ಅಷ್ಟೇ, ನಾವು 100 ಜನ ಅಭ್ಯರ್ಥಿಗಳು ಅಂತ ಹೇಳ್ಕೊತೀವಿ, 100 ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀವಿ. ಬಟ್ ಅದನ್ನು ಫಿಲ್ ಮಾಡೋದು ಜನಗಳು. ನನ್ನ ಜನತೆಯಲ್ಲಿ ಕೇಳಿದಷ್ಟೇ, ರವಿಶಂಕರ್ ಅವರು ಈಗ 2 ವರ್ಷ ಆಗಿದೆ, ಇನ್ನೂ 3 ವರ್ಷ ಟೈಮ್ ಇದೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಅವ್ರಿಗೆ ಬೆಂಬಲವಾಗಿ ನಿಲ್ಲೋಣ. ಅವ್ರಿಗೆ ಯಾವಾಗಲೂ ಅವ್ರ ಬೆನ್ನೆಲ್ಲ ಇತ್ತು, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನ್ನ ತಾಲೂಕಿನ ಜನತೆಗಳಷ್ಟೇ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಿರಂತರ ಮನೋರಂಜನೆ ಹಾಗೂ ಸುದ್ದಿಗಾಗಿ ವೀಕ್ಷಿಸಿ. ಕ್ಯಾಮ್ರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹದೇಸ್ವಾಮಿ, TV1 ಕನ್ನಡ ವಾಹಿನಿ. ಇದು ಕನ್ನಡಿಗರ ಧ್ವನಿ, KR ನಗರ.